SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಕೊನೆಗೂ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಿಸಲ್ಟ್ ಅನೌನ್ಸ್ ಮಾಡುವಂತ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ. SSLC ರಿಸಲ್ಟ್ ಯಾವಾಗ ಬರತ್ತೆ, ಯಾವೊಂದು ದಿನಾಂಕಕ್ಕೆ ಬರತ್ತೆ, ಹೇಗೆ ಚೆಕ್ ಮಾಡೋದು ಮತ್ತು ಈ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಯಾರ್ಯಾರು SSLC ಓದ್ತಾ ಇದ್ದಾರಲ್ಲ ಶೇರ್ ಮಾಡಿ. ಮತ್ತು ದ್ವಿತೀಯ PUC ಯಾರ್ಯಾರು ಓದ್ತಾ ಇದ್ದೀರಾ ಮತ್ತು 11, 12 ಯಾರ್ಯಾರು ಓದ್ತಾ ಇದ್ದಾರೆ ಅಂತ PU ಕಾಲೇಜಲ್ಲಿ ಯಾರ್ಯಾರು ಓದ್ತಾ ಇದ್ದಾರೆ ಅಂಥವ್ರು ಕೂಡ ಶೇರ್ ಮಾಡಿ. ಅವ್ರಿಗಂತೂ ಖುಷಿ ವಿಚಾರ. ಈ ಒಂದು ಪುಸ್ತಕಗಳು PU ಕಾಲೇಜಿನಲ್ಲಿ ಪುಸ್ತಕಗಳು ಹೊರಗಡೆ ತಗೋತಾ ಇದ್ದಾರೆ ಇಷ್ಟು ದಿನ. ಅಂದರೆ ಪ್ರೈವೇಟು ಬುಕ್ ಸ್ಟಾಲ್ದಲ್ಲಿ ಹೋಗಿ ತಗೋತಾ ಇದ್ದಾರೆ, ಅಂಗಡಿಗಳಲ್ಲಿ ಹೋಗಿ ತಗೋತಾ ಇದ್ದಾರೆ. ಒಂದೊಂದು ಪುಸ್ತಕಕ್ಕೆ 200, 300, 400 ಯೂತ್ ಕೇಪದಲ್ಲಿ ತಗೋತಾ ಇದ್ದಾರೆ. ಆದರೆ ಈಗ ನಿಲ್ಲಿಸಿ ಸರ್ಕಾರದಿಂದಾನೇ ಇದೇ ವರ್ಷದಿಂದ ನಮಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದೆ. ಇದೊಂದು ಒಳ್ಳೆಯ ಅವಕಾಶ. ಕರ್ನಾಟಕ ಸರ್ಕಾರನೇ ಖುದ್ದಾಗಿ ತಿಳಿಸ್ಕೊಟ್ಟಿದೆ. 11, 12 ವಿದ್ಯಾರ್ಥಿಗಳಿಗೆ ಅಂದರೆ 11ನೇ 12ನೇ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದಾನೇ ಇನ್ಮೇಲೆ ಪುಸ್ತಕಗಳು ವಿತರಣೆ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಜಾರಿ ಮಾಡಿದ್ದು ಸರಿನಾ ತಪ್ಪಾ ಅಂತೇಳಿ ಕಮೆಂಟ್ ಮಾಡಿ. ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ, ಇದು ನಮಗೆ ಗೊತ್ತಾಯಿತು. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದಿಂದ ಈ ಒಂದು SSLC ಪರೀಕ್ಷೆ ದಿನಾಂಕ ಈ ಒಂದು SSLC ಪರೀಕ್ಷೆಯನ್ನು ಬರೆದಿದ್ದಾರಲ್ಲ, ಈಗ ನೀವು ಕಾಯ್ತಾ ಇರೋದು ರಿಸಲ್ಟು. ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಯಾವೊಂದು ದಿನಾಂಕಕ್ಕೆ ರಿಸಲ್ಟ್ ಬರತ್ತೆ, ಹೇಗೆ ಚೆಕ್ ಮಾಡೋದು, ನಾವು ಫೇಲ್ ಆಗ್ತೀವ ಪಾಸ್ ಆಗ್ತೀವ. ನೀವು ಆ ರೀತಿ ಬರೆದಿರ್ತಾರಲ್ಲ, ಆ ರೀತಿ ನಿಮ್ಗೆ ಗೊತ್ತೇ ಇರತ್ತೆ. ನೀವು ಫೇಲ್ ಆಗ್ತೀರಾ ಪಾಸ್ ಆಗ್ತೀರ ನಿಮ್ಗೆ ಕೂಡ ಗೊತ್ತೇ ಇರತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಕೀ ಉತ್ತರ ಕೂಡ ರಿಲೀಸ್ ಮಾಡ್ಬೋದು. ರಿಲೀಸ್ ಮಾಡಿದ್ರೆ ನಾನು ಖುದ್ದಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಬರೋಣ ನಿಮ್ಮೊಂದು ವಿಷಯಕ್ಕೆ. ಈಗ SSLC ರಿಸಲ್ಟ್ ಯಾವೊಂದು ದಿನಾಂಕಕ್ಕೆ ಬರತ್ತೆ. ಈಗ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಏಪ್ರಿಲ್ 24ನೇ ತಾರೀಕದಂದು SSLC ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ. SSLC ರಿಸಲ್ಟ್ ರಿಲೀಸ್ ಆಗುವಂಥ ಡೇಟು ಏಪ್ರಿಲ್ 24ನೇ ತಾರೀಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನೇನು 15 ದಿನ ಒಳಗಾಗಿ ನಿಮಗೆ ರಿಸಲ್ಟ್ ಬರತ್ತೆ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಫೇಲ್ ಆದರೂ ಕೂಡ ಟೆನ್ಷನ್ ತಗೋಬೇಡಿ. ಫೇಲ್ ಆದರೆ ಉನ್ನತ ಹುದ್ದೆಗೆ ಜಾಯ್ನ್ ಆಗ್ಬೋದು. ಹೌದು, ನಾನು ಸುಳ್ಳು ಹೇಳ್ತಾ ಇಲ್ಲ. IAS ತನಕ ಈ ಒಂದು ಫೇಲ್ ಆದರೆ ಮುಗೀತಂತ ಅನ್ನಕ್ಕೆ ಹೋಗಬೇಡಿ. ಮತ್ತು 3 ಸಪ್ಲಿಮೆಂಟ್ ಇರತ್ತೆ. ಅಂದರೆ ಮೊದಲನೇದು ಫೇಲ್ ಆದರೆ ಮತ್ತೆ ಕಟ್ಟಬಹುದು, ಮತ್ತೊಂದು ಫೇಲ್ ಆದರೆ ಮತ್ತೆ ಕಟ್ಟಬಹುದು. ಅಲ್ಲಿ ನಿಮಗೆ ಇದೇನು ನೋಡಲ್ದು ಬರೆದಿದ್ದಾರಲ್ಲ, ಮುಂದ್ಗಡೆಯಲ್ಲಿ ನೋಡಿ ಬಡಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಫೇಲ್ ಆದರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಫೇಲ್ ಆದರೆ ಮತ್ತೊಂದು ಸಲ ಅವಕಾಶ ಕೊಟ್ಟಿರ್ತಾರಲ್ಲ, ಈಗೇನೇ ನೋಡಲ್ದ ಬರೆದಿದ್ದಾರಲ್ಲ, ಬೇರೆದವ್ರು ಕೇಳ್ಕೊಂಡು ಹೇಳ್ಕೊಂಡು ಸ್ಕ್ವಾಡ್ಗಳು ಅವರು ಇವ್ರು ಬಂದಾರ ಅಂಥೇಳಿ ಅನ್ಸ್ಕೊಂತ ಬರೆದಿದ್ದಾರಲ್ಲ, ಅಲ್ಲಿ ಆ ರೀತಿಯಾಗಲ್ಲ. ಮುಂದೆ ಕೂತಿ ಒಂದು ಪುಸ್ತಕ ಕೊಡ್ತಾರೆ, ಬರಿಬೋದು. ಟೆನ್ಷನ್ ತಗೋಬೇಡಿ, ಯಾರು ಕೂಡ ಆತ್ಮಹತ್ಯೆ ಅಂತ ಮಾಡಕ್ಕೆ ಹೋಗಬೇಡಿ. ಅದು ಹೆಜ್ಜೆ. ಇದೊಂದು SSLC ಪರೀಕ್ಷೆ ಅಂದರೆ ಶಾಲೆಯಲ್ಲಿ ಹಂಗೆ ಹಿಂಗೆ ಅಂತ ಹೇಳಿರ್ತಾರಲ್ಲ, ನಾನು ಕೂಡ SSLC ಫೇಲೆ, ಇಲ್ಲಿ ತನಕ ಬಂದಿಲ್ವಾ, ಆದ ಕಾರಣ ಟೆನ್ಷನ್ ತಗೋಬೇಡಿ. SSLC ಪರೀಕ್ಷೆ ಬರದೆ ಪಾಸ್ ಆದೆ, ಮುಂದ್ಗಡೆ ಸೆಕೆಂಡ್ PUC ಮಾಡಿದೆ, ಅಲ್ಲಿ ಮುಂದ್ಗಡೆ ಸರಿ ಹೇಳ್ತಾರೆ, ಇದನ್ನ ಹಾಕಪ್ಪ, ಇದನ್ನ ಬರೀ ಹಿಂಗೆ ಮಾಡಂತೇಳಿ. ಟೆನ್ಷನ್ ತಗೋಬೇಡಿ. SSLC ಫೇಲ್ ಆದರೆ 24ನೇ ತಾರೀಕು ರಿಸಲ್ಟ್ ಬರತ್ತೆ. ಎಲ್ಲರಿಗೂ ಆಲ್ ದಿ ಬೆಸ್ಟು. ಒಳ್ಳೆ ರೀತಿಯಲ್ಲಿ ಪಾಸ್ ಆಗ್ರಿ. ಯಾರ್ಯಾರು ಪಾಸ್ ಆಗ್ತಾರಲ್ಲ, ಮುಂದ್ಗಡೆ ಚೆನ್ನಾಗಿರುವಂಥ ಸ್ಕೋರ್ಸ್ಗಳು ನಾನು ಹೇಳ್ತೇನೆ ನಿಮಗೆ ಏನೇನು ಮಾಡ್ಬೇಕಂತೇಳಿ. SSLC ಮುಗಿಸಿದ್ರೆ ಏನು ಮಾಡಬೇಕು, ದ್ವಿತೀಯ PUC ಮುಗಿಸಿದ್ರೆ ಏನು ಮಾಡ್ಬೇಕಂತ ಹೇಳ್ತೇನೆ ನಾನು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಓಪನ್ ಇರತ್ತೆ, ಎಸ್ ಅಂತ ಕಮೆಂಟ್ ಮಾಡಿ. ಅದಕ್ಕೆ ತಕ್ಕಂತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ.